ಬೆಳಕಿನ ಸಮಯ. ಆಲದ ಮರದ ಮೇಲಿನ ಗೂಡಿನಲ್ಲಿ ಗೌರಿ ಆಹಾರವನ್ನ ಜೋಡಿಸ್ತಾ ಇದ್ಲು. ಕಾಗೆ ಕಾಲು ಮಾತ್ರ ಗೂಡಿನ ಹೊರಗೆ ನಿಂತು ಕೆಳಗಿನ ಕಾಡಿನ ಕಡೆಗೆ ನೋಡ್ತಾ ಇದ್ದ. ಇವತ್ತು ಅವನ ಮುಖದಲ್ಲಿ ಏನೋ ವಿಭಿನ್ನವಾದ ಆತ್ಮವಿಶ್ವಾಸವಿತ್ತು. ಅದನ್ನ ಗೌರಿ ಗಮನಿಸ್ತಾಳೆ ಮತ್ತೆ ಕೇಳ್ತಾಳೆ, ಏನಾಗಿದೆ? ಕಾಗೆ ಕಾಲು ತಿರುಗಿ ನೋಡ್ತಾನೆ ಮತ್ತೆ ಹೇಳ್ತಾನೆ, ಏನೂ ಆಗಿಲ್ಲ. ಗೌರಿ ಅದಕ್ಕೆ ನಗ್ತಾಳೆ ಮತ್ತೆ ಹೇಳ್ತಾಳೆ, ನಿನ್ನ ಮುಖ ನೋಡಿದ್ರೆ ಏನೂ ಆಗಿಲ್ಲ ಅಂತ ಅನ್ನಿಸ್ತಾ ಇಲ್ಲ. ಕಾಗೆ ಕಾಲು ಅದಕ್ಕೆ ಹೇಳ್ತಾನೆ, ಇವತ್ತು ಒಂದು ದೊಡ್ಡ ಕೆಲಸ ಶುರು ಮಾಡಬೇಕು ಅಂತಿದ್ದೇನೆ. ಅದಕ್ಕೆ ಗೌರಿ ಹೇಳ್ತಾಳೆ, ಯಾವ ಕೆಲಸ? ಕಾಗೆ ಕಾಲು ಸ್ವಲ್ಪ ಹೆಮ್ಮೆಯಿಂದ ಹೇಳ್ತಾನೆ, ಕಾಡಿನ ಎಲ್ಲ ಹಕ್ಕಿಗಳಿಗೆ ಆಹಾರ ಸಂಗ್ರಹಿಸುವ ಜಾಗ ಮಾಡಬೇಕು. ಅದಕ್ಕೆ ಆ ಮಾತನ್ನ ಕೇಳಿ ಗೌರಿ ಆಶ್ಚರ್ಯಪಟ್ಲು. ಅದು ಒಳ್ಳೆಯ ವಿಚಾರವೇ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಒಳ್ಳೆಯ ವಿಚಾರ ಮಾತ್ರವಲ್ಲ, ಇದರಿಂದ ನನಗೂ ಕೂಡ ಲಾಭವಾಗ್ತದೆ. ಗೌರಿ ಅವನ ಮುಖ ನೋಡಿದ್ಲು. ಲಾಭವಾ? ಕಾಗೆ ಕಾಲು ಹೇಳ್ತಾನೆ, ಹೌದು, ನಾನು ಆಹಾರ ಸಂಗ್ರಹಿಸ್ತೇನೆ, ಹಕ್ಕಿಗಳಿಗೆ ಬೇಕಾದಾಗ ಕೊಡ್ತೇನೆ, ಅವರು ಕೊಡುವುದನ್ನು ನನ್ನ ಬಳಿ ಉಳಿಸಿಕೊಳ್ತೇನೆ. ಹೀಗೆ ಮಾಡಿದರೆ ನನಗೆ ಯಾರ ಮುಂದೇನೂ ಕೈ ಚಾಚಬೇಕಾಗುವುದಿಲ್ಲ. ಗೌರಿ ಅದಕ್ಕೆ ನಿಧಾನವಾಗಿ ಕೇಳ್ತಾಳೆ, ಆದರೆ ನೀನು ಎಲ್ಲರಿಗೂ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೀಯಲ್ಲ? ಕಾಗೆ ಕಾಲು ನಗ್ತಾನೆ, ಸಹಾಯ ಮಾಡ್ತೇನೆ, ಆದರೆ ನಾನು ನನ್ನ ಮನೆಯನ್ನು ನೋಡಿಕೊಳ್ಬೇಕು ಅಲ್ವಾ? ಗೌರಿ ತಲೆಯಲ್ಲಾಡಿಸ್ತಾಳೆ, ಅದು ಸರಿನೇ, ಆದರೆ ಒಂದು ವಿಷಯ. ಕಾಗೆ ಕಾಲು ಕೇಳ್ತಾನೆ, ಏನು? ಅದಕ್ಕೆ ಗೌರಿ ಹೇಳ್ತಾಳೆ, ಸಹಾಯ ಮತ್ತು ವ್ಯಾಪಾರ ಎರಡನ್ನೂ ಒಂದೇ ಸಮಯದಲ್ಲಿ ಮಾಡಬೇಡ. ಕಾಗೆ ಕಾಲು ಸ್ವಲ್ಪ ಕೋಪದಿಂದ ನೋಡಿದ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಗೌರಿ ಶಾಂತವಾಗಿ ಹೇಳ್ತಾಳೆ, ನಂಬಿಕೆ ಇದೆ, ಆದರೆ ನಿನ್ನ ಆಸೆ ದೊಡ್ಡದಾದಾಗ ನೀನು ಸರಿಯೇ ತಪ್ಪೇ ಅನ್ನೋದನ್ನ ಮರೆತು ಬಿಡ್ತೀಯ, ಅದಕ್ಕೆ ಹೇಳ್ದೆ. ಕಾಗೆ ಕಾಲು ಆವಾಗ ಏನೂ ಹೇಳಲಿಲ್ಲ. ಆ ದಿನದಿಂದ ಕಾಲು ಆಹಾರ ಸಂಗ್ರಹಿಸಲು ಶುರು ಮಾಡಿದ. ಒಣಗಿದ ಧಾನ್ಯ, ಹಣ್ಣುಗಳು, ಬೀಜಗಳು, ಕಾಡಿನಲ್ಲಿ ಸಿಗುವ ತಿನ್ನಬಹುದಾದ ವಸ್ತುಗಳು. ಅವನು ಒಂದು ದೊಡ್ಡ ಮರದ ಬಿರುಕು ಒಳಗಡೆ ಅವುಗಳನ್ನು ಸಂಗ್ರಹಿಸ್ತಾ ಇದ್ದ. ಮೊದಲಿಗೆ ಎಲ್ಲರೂ ಅವನನ್ನು ಮೆಚ್ಚಿದ್ರು. ಮೈನಾ ಹೇಳಿದ್ಲು, ಕಾಲು, ನಿನ್ನಿಂದ ನಮಗೆ ತುಂಬ ಸಹಾಯ ಆಗ್ತಾ ಇದೆ. ಗಿಣಿ ಹರಿ ಹೇಳ್ತಾನೆ, ಇದು ಒಳ್ಳೆಯ ಕೆಲಸ. ಕಾಲುವಿನ ಮನಸ್ಸಿನಲ್ಲಿ ಹೆಮ್ಮೆ ಹೆಚ್ಚಾಯಿತು. ಅವನು ಪ್ರತಿದಿನ ತನ್ನ ಸಂಗ್ರಹವನ್ನು ನೋಡ್ತಾ ಇದ್ದ. ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ. ಅವನಿಗೆ ಅದು ಅಭ್ಯಾಸವಾಯಿತು. ಒಂದು ಸಂಜೆ ಒಬ್ಬ ವಯಸ್ಸಾದ ಕಾಗೆ ಬಂದು ಕೇಳ್ತಾನೆ, ಕಾಲು, 2 ದಿನಗಳಿಂದ ಆಹಾರ ಸಿಗ್ತಾ ಇಲ್ಲ. ಅದಕ್ಕೆ ಕಾಗೆ ಕಾಲು ಕೇಳ್ತಾನೆ, ಎಷ್ಟು ಬೇಕು? ಆ ಕಾಗೆ ಹೇಳುತ್ತೆ, ಸ್ವಲ್ಪ ಮಾತ್ರ ಕೊಡು. ಕಾಲು ತನ್ನ ಸಂಗ್ರಹದ ಕಡೆಗೆ ನೋಡ್ತಾನೆ. ನಂತರ ಹೇಳ್ತಾನೆ, ಇವತ್ತು ಕೊಡಲು ಆಗುವುದಿಲ್ಲ. ಆ ವಯಸ್ಸಾದ ಕಾಗೆ ಆಶ್ಚರ್ಯಪಟ್ಟು ಕೇಳ್ತಾನೆ, ಯಾಕೆ? ನಾಳೆ ಬೇಕಾದರೆ ಕೊಡ್ತೇನೆ ಅಂತ ಕಾಗೆ ಕಾಲು ಹೇಳ್ತಾನೆ. ಆದರೆ ಇವತ್ತು ಆ ವಯಸ್ಸಾದ ಕಾಗೆ ತನ್ನ ಮಾತನ್ನು ಹೇಳ್ತಾ ಇರುವಾಗಲೇ ಕಾಲು ಕಠಿಣವಾಗಿ ಹೇಳ್ತಾನೆ, ಇವತ್ತು ನನ್ನ ಸಂಗ್ರಹಕ್ಕೆ ಕೈ ಹಾಕಲು ಇಷ್ಟವಿಲ್ಲ. ವಯಸ್ಸಾದ ಕಾಗೆ ಮೌನವಾಗಿ ಹಾರಿ ಹೋಯಿತು. ಇದನ್ನೆಲ್ಲ ದೂರದಿಂದ ನೋಡ್ತಿದ್ದ ಗೌರಿಗೆ ಇದು ಇಷ್ಟವಾಗಲಿಲ್ಲ. ರಾತ್ರಿ ಗೂಡಿಗೆ ಬಂದ ಮೇಲೆ ಅವಳು ಕೇಳಿದ್ಲು, ಆ ವಯಸ್ಸಾದ ಕಾಗೆಗೆ ಯಾಕೆ ಆಹಾರ ಕೊಡಲಿಲ್ಲ? ಕಾಲು ತಕ್ಷಣ ಹೇಳ್ತಾನೆ, ನಾನು ಪ್ರತಿಯೊಬ್ಬರಿಗೂ ಕೊಡ್ತಾ ಹೋದರೆ ನನ್ನ ಸಂಗ್ರಹ ಏನಾಗ್ತದೆ ಹೇಳು? ಅದಕ್ಕೆ ಗೌರಿ ಹೇಳ್ತಾಳೆ, ಅವನು ಹಸಿದಿದ್ದ ಅಲ್ವಾ? ಕಾಗೆ ಕಾಲು ಹೇಳ್ತಾನೆ, ನಾನು ಹಸಿದಿದ್ದೇನೆ. ಗೌರಿ ಹೇಳ್ತಾಳೆ ಅದಕ್ಕೆ, ನಿನ್ನ ಬಳಿ ಆಹಾರ ಇದೆ. ಕಾಗೆ ಕಾಲು ಹೇಳ್ತಾನೆ ಅದಕ್ಕೆ, ಅದು ನನ್ನದು. ಗೌರಿ ಚರ್ಚೆ ಮಾಡದೆ ಮೌನವಾಗಿ ಬಿಟ್ಲು. ಕೆಲವು ಕ್ಷಣಗಳ ನಂತರ ಹೇಳಿದ್ಲು, ಹೌದು, ಆದರೆ ನಿನ್ನೆಯವರೆಗೆ ನೀನು ಅದನ್ನು ನಮ್ಮದು ಅಂತ ಹೇಳ್ತಾ ಇದ್ದೆ. ಈಗ ಕಾಲು ಉತ್ತರಿಸಲಿಲ್ಲ.
ದಿನಗಳು ಕಳೆದವು. ಕಾಲು ತನ್ನ ಸಂಗ್ರಹವನ್ನು ಇನ್ನಷ್ಟು ಹೆಚ್ಚಿಸಿದ. ಈಗ ಅವನು ಆಹಾರವನ್ನು ಹಂಚುವುದಕ್ಕೂ ಮುಂಚೆ ಲೆಕ್ಕ ಹಾಕ್ತಾ ಇದ್ದ. ಇಷ್ಟು ಕೊಟ್ರೆ ನನಗೆ ಇಷ್ಟು ಉಳಿತದೆ, ಅವನಿಗೆ ಕೊಟ್ರೆ ನಾಳೆ ನನಗೆ ಏನು ಲಾಭ? ಅವನ ಮಾತುಗಳಲ್ಲಿ ಕಾಳಜಿಗಿಂತ ಲೆಕ್ಕ ಹೆಚ್ಚಾಯಿತು. ಗೌರಿ ಇದನ್ನು ಗಮನಿಸ್ತಾ ಇದ್ಲು. ಒಂದು ದಿನ ಅವಳು ನೇರವಾಗಿ ಕಾಲುವಿನ ಹತ್ರ ಕೇಳ್ತಾಳೆ, ಕಾಲು, ನಿನಗೆ ನಾನೊಂದು ಪ್ರಶ್ನೆ ಕೇಳಬಹುದಾ? ಕೇಳು ಅಂತ ಕಾಲು ಹೇಳ್ತಾನೆ. ನೀನು ಈ ಕೆಲಸ ಶುರು ಮಾಡಿದಾಗ ನಿನ್ನ ಉದ್ದೇಶ ಏನಿತ್ತು ಅಂತ ಗೌರಿ ಕಾಲುವಿನಲ್ಲಿ ಪ್ರಶ್ನಿಸ್ತಾಳೆ. ಕಾಲು ಹೇಳ್ತಾನೆ, ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋದು. ಮತ್ತೆ ಈಗ ಏನು ಮಾಡ್ತಿದ್ದೀಯಾ ನೀನು ಅಂತ ಗೌರಿ ಪ್ರಶ್ನಿಸ್ತಾಳೆ. ಆವಾಗ ಕಾಲು ಮೌನವಾಗ್ತಾನೆ. ಈಗ ನನಗೆ ಯಾರ ಸಹಾಯವೂ ಬೇಡ ಅನ್ನಿಸ್ತಾ ಇದೆ. ಅದಕ್ಕೆ ಗೌರಿ ನಿಧಾನವಾಗಿ ನಗ್ತಾಳೆ. ಅದೇ ನಿನ್ನ ಸಮಸ್ಯೆ ಆಗಿದೆ ಈಗ. ಅವಳ ಮಾತಿಗೆ ಕಾಗೆ ಕಾಲು ಕೋಪಗೊಳ್ತಾನೆ. ನನ್ನ ಯಶಸ್ಸು ನಿನಗೆ ಇಷ್ಟವಿಲ್ವಾ ಗೌರಿ? ಗೌರಿ ಬೆಚ್ಚಿ ಬೀಳ್ತಾಳೆ. ಯಶಸ್ಸು? ನೀನು ಆಹಾರವನ್ನು ಸಂಗ್ರಹಿಸಿದ್ದೀಯಾ ಸರಿ, ಆದರೆ ಒಬ್ಬ ಹಸಿದ ಹಕ್ಕಿ ನಿನ್ನ ಮುಂದೆ ನಿಂತಾಗ ನೀನು ಅವನ ಕಣ್ಣಲ್ಲಿ ಹಸಿವನ್ನು ನೋಡ್ತಾ ಇಲ್ಲ, ನಿನ್ನ ಸಂಗ್ರಹ ಮಾತ್ರ ನೋಡ್ತಾ ಇದ್ದೀಯಾ. ಕಾಗೆ ಕಾಲು ಗಟ್ಟಿಯಾಗಿ ಹೇಳಿದ. ನಾನು ತಪ್ಪೇನೂ ಮಾಡುತ್ತಿಲ್ಲ ಅಲ್ಲ ಗೌರಿ? ಗೌರಿ ನಿಧಾನವಾಗಿ ಉತ್ತರಿಸ್ತಾಳೆ. ಕೆಲವು ತಪ್ಪುಗಳು ಕಾನೂನಿಗೆ ವಿರುದ್ಧವಾಗಿರುವುದಿಲ್ಲ, ಆದರೆ ಮನಸ್ಸಿಗೆ ವಿರುದ್ಧವಾಗಿರ್ತದೆ. ಆ ಮಾತು ಕಾಲುವಿಗೆ ಇಷ್ಟವಾಗಲಿಲ್ಲ. ಅವನು ಗೂಡಿನಿಂದ ಹೊರಗೆ ಹಾರಿ ಹೋದ. ಕೆಲ ದಿನಗಳ ನಂತರ ಕಾಡಿನ ಅಂಚಿನಲ್ಲಿ ಇಬ್ಬರು ಬೇಟೆಗಾರರು ಕಾಣಿಸಿಕೊಂಡ್ರು. ಅವರು ಹಕ್ಕಿಗಳನ್ನು ಹಿಡಿಯಲು ಬಂದಿದ್ರು. ಆದರೆ ಈ ಬಾರಿ ಅವರು ಹಕ್ಕಿಗಳು ಮಾತ್ರವಲ್ಲ, ಕಾಡಿನಲ್ಲಿದ್ದ ಆಹಾರ ಸಂಗ್ರಹದ ಜಾಗಗಳನ್ನು ಅವರು ಗಮನಿಸ್ತಾ ಇದ್ರು. ಒಬ್ಬ ಬೇಟೆಗಾರ ಇನ್ನೊಬ್ಬನಿಗೆ ಹೇಳಿದ, ಈ ಮರದ ಬಳಿ ಹಕ್ಕಿಗಳು ಪ್ರತಿದಿನ ಬರ್ತಾ ಇವೆ, ಇಲ್ಲಿ ಏನೂ ಸಂಗ್ರಹ ಇರಬೇಕು. ಇನ್ನೊಬ್ಬನು ಅವನ ಮಾತಿಗೆ ನಗ್ತಾನೆ. ಹಕ್ಕಿಗಳನ್ನೆಲ್ಲ ಒಂದೇ ಜಾಗಕ್ಕೆ ಸೆಳೆಯಬಹುದು. ಕಾಲುವಿಗೆ ಈ ವಿಷಯ ಗೊತ್ತಿರಲಿಲ್ಲ. ಅವನು ತನ್ನ ಸಂಗ್ರಹವನ್ನು ಇನ್ನೂ ಹೆಚ್ಚಿಸ್ತಾ ಇದ್ದ. ಆ ದಿನ ಸಂಜೆ ಹರಿಗಿಣಿ ಆತುರದಿಂದ ಬರ್ತಾನೆ. ಕಾಲು ಕಾಲು, ಏನಾಯ್ತು ಹರಿ ಅಂತ ಕಾಲು ಕೇಳ್ತಾನೆ. ಕಾಡಿನ ಅಂಚಿನಲ್ಲಿ ಬೇಟೆಗಾರರು ಇದ್ದಾರೆ ಅಂತ ಗಿಣಿ ಹರಿ ಹೇಳ್ತಾನೆ. ಕಾಲು ಬೆಚ್ಚಿ ಬೀಳ್ತಾನೆ. ಏನು ಅಂತ ಪ್ರಶ್ನಿಸ್ತಾನೆ. ಅವರು ಹಕ್ಕಿಗಳ ಚಲನವಲನವನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಗೌರಿ ಹೇಳ್ತಾಳೆ, ನಮ್ಮ ಆಹಾರ ಸಂಗ್ರಹದ ಜಾಗ ಬದಲಿಸು ಅಂತ ಹೇಳ್ತಾಳೆ. ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಇಲ್ಲ. ಗೌರಿ ಅವನ ಮಾತಿಗೆ ಆಶ್ಚರ್ಯ ಪಡ್ತಾಳೆ. ಯಾಕೆ? ಅದಕ್ಕೆ ಕಾಗೆ ಕಾಲು ಹೇಳ್ತಾನೆ, ಅದು ನನ್ನ ಸಂಗ್ರಹ, ಅದನ್ನು ನಾನು ಬಿಟ್ಟು ಹೋಗುವುದಿಲ್ಲ. ಗೌರಿ ಗಟ್ಟಿಯಾಗಿ ಹೇಳಿದ್ಲು, ಕಾಲು, ಇದು ಈಗ ನಿನ್ನ ಸಂಗ್ರಹದ ವಿಷಯ ಅಲ್ಲ, ಇದು ಇಡೀ ಕಾಡಿನ ಸುರಕ್ಷತೆಯ ವಿಷಯ. ಕಾಗೆ ಕಾಲು ಮೌನವಾಗಿದ್ದ. ಅಷ್ಟರಲ್ಲಿ ಒಂದು ಬಲೆ ಮರದ ಕೆಳಗಡೆ ಬಿತ್ತು. ಹಲವಾರು ಹಕ್ಕಿಗಳು ಹೆದರಿ ಹಾರಿದವು. ಅವುಗಳಲ್ಲಿ ಒಂದು ಬಲೆಗೆ ಸಿಕ್ಕಿತ್ತು. ಗೌರಿ ಕೂಗಿದಳು, ಆ ಹಕ್ಕಿಯನ್ನು ಉಳಿಸಿ. ಕಾಗೆ ಕಾಲು ಕೆಳಗೆ ಹಾರ್ತಾನೆ. ಅವನು ಬಲೆಯನ್ನು ಕಚ್ಚಿ ಹರಿಯಲು ಪ್ರಯತ್ನಿಸ್ತಾನೆ. ಆದರೆ ಬಲೆ ತುಂಬ ಬಲವಾಗಿತ್ತು. ಗಿಣಿ ಹರಿ ಕೂಡ ಬರ್ತಾನೆ. ಇಬ್ಬರೂ ಸೇರಿ ಹೇಳ್ತಾರೆ. ಕೊನೆಗೆ ಆ ಹಕ್ಕಿ ಹೊರೆ ಬಂತು. ಆದರೆ ಅದರ ರೆಕ್ಕೆಗೆ ಗಾಯವಾಗಿತ್ತು. ದೂರದಿಂದ ಬೇಟೆಗಾರರ ಧ್ವನಿ ಕೇಳಿಸಿತು, ಅವು ಇಲ್ಲೇ ಇವೆ. ಹಕ್ಕಿಗಳು ಎಲ್ಲವೂ ಭಯದಿಂದ ಹಾರಿ ಹೋದ್ವು. ಕಾಲು ಮಾತ್ರ ತನ್ನ ಸಂಗ್ರಹದ ಕಡೆಗೆ ನೋಡ್ತಾ ಇದ್ದ. ಗೌರಿ ಅವನ ಬಳಿ ಬಂದು ಹೇಳ್ತಾಳೆ, ಈಗಲೂ ಅದು ನಿನ್ನದು ಅಂತ ಅನ್ನಿಸ್ತಾ ಇದೆಯಾ ಕಾಲು? ಕಾಲು ಅವಳ ಮಾತಿಗೆ ಮೌನವಾಗಿದ್ದ. ಗೌರಿ ಮುಂದುವರಿಸ್ತಾಳೆ, ನೀನು ಕಟ್ಟಿದ್ದು ಆಹಾರದ ಮನೆಯಲ್ಲ, ನೀನು ಕಟ್ಟಿದ್ದು ಎಲ್ಲ ಹಕ್ಕಿಗಳು ಒಂದೇ ಜಾಗಕ್ಕೆ ಬರುವ ಕಾರಣ. ಆ ಮಾತು ಕಾಲುವಿನ ಮನಸ್ಸನ್ನು ತಟ್ಟಿತು. ಅವನ ತಪ್ಪು ಅವನಿಗೆ ಅರ್ಥವಾಯಿತು. ಕಾಲು ತನ್ನ ಸಂಗ್ರಹದ ಬಳಿ ಹೋದ. ಅವನು ಅದನ್ನು ನೋಡಿದ. ತಿಂಗಳುಗಳ ಪರಿಶ್ರಮ, ಅವನ ಹೆಮ್ಮೆ, ಅವನ ಕನಸು ಎಲ್ಲವೂ ಅಲ್ಲಿ ಇತ್ತು. ಆದರೆ ಈಗ ಅದರಿಂದ ಅಪಾಯ ಬರ್ತಾ ಇತ್ತು. ಅವನು ಹರಿಗಿಣಿಗೆ ಹೇಳ್ತಾನೆ, ಎಲ್ಲ ಹಕ್ಕಿಗಳನ್ನ ಕರಿ. ಗಿಣಿ ಆಶ್ಚರ್ಯಪಟ್ಟ. ಏನು ಮಾಡ್ತಿದ್ದೀಯಾ ಕಾಲು? ಕಾಲು ಹೇಳ್ತಾನೆ, ಈ ಸಂಗ್ರಹ ಇನ್ನು ನನ್ನದು ಅಲ್ಲ,
ಎಲ್ಲ ಹಕ್ಕಿಗಳು ಬಂದ್ವು. ಕಾಲು ಅವರ ಮುಂದೆ ನಿಂತ. ನಾನು ತಪ್ಪು ಮಾಡಿದ್ದೇನೆ ಅಂದಾಗ ಯಾರೂ ಮಾತನಾಡಲಿಲ್ಲ. ಕಾಲು ಮತ್ತೆ ತನ್ನ ಮಾತನ್ನ ಮುಂದುವರಿಸ್ತಾನೆ. ನಾನು ಸಹಾಯ ಮಾಡುವ ಕೆಲಸವನ್ನ ನಾನು ಹೆಮ್ಮೆಯ ಕೆಲಸವನ್ನಾಗಿ ಮಾಡಿಕೊಂಡೆ. ನಾನು ಆಹಾರ ಉಳಿಸಿಕೊಂಡೆ, ಆದರೆ ಹಸಿದ ಹಕ್ಕಿಯನ್ನ ಉಳಿಸಲಿಲ್ಲ. ಆ ವಯಸ್ಸಾದ ಕಾಗೆ ಮುಂದೆ ಬಂತು. ಈಗ ಕಾಲು ತನ್ನ ತಲೆ ತಗ್ಗಿಸಿದ. ಈಗ ಯಾರಿಗೂ ನನ್ನ ಮೇಲೆ ಅವಲಂಬನೆ ಇರಬಾರದು. ಆಹಾರವನ್ನು ಒಂದೇ ಜಾಗದಲ್ಲಿ ಸಂಗ್ರಹಿಸುವುದಿಲ್ಲ. ಪ್ರತಿಯೊಂದು ಮರದಲ್ಲೂ ಸಣ್ಣ ಸಣ್ಣ ಸಂಗ್ರಹ ಇಡೋಣ. ಯಾರಿಗೂ ಎಲ್ಲವನ್ನ ಕಳೆದುಕೊಳ್ಳುವ ಭಯ ಇರಬಾರ್ದು. ಗೌರಿ ಅವನನ್ನ ನೋಡ್ತಾ ನಗ್ತಾಳೆ. ಈಗ ನೀನು ಮತ್ತೆ ನನ್ನ ಕಾಲು ಆಗಿದ್ದೀಯಾ? ಕಾಲು ಅವಳ ಕಡೆ ನೋಡ್ತಾನೆ. ನಾನು ಬದಲಾಗಿದ್ದೇನಾ? ಗೌರಿ ಉತ್ತರಿಸ್ತಾಳೆ. ಹೌದು, ಆದರೆ ನೀನು ಮತ್ತೆ ನಿನ್ನನ್ನು ಕಂಡುಕೊಂಡೆ. ಅಷ್ಟರಲ್ಲಿ ಬೇಟೆಗಾರರು ಮತ್ತೆ ಮರದ ಬಳಿಗೆ ಬರ್ತಾರೆ. ಆದರೆ ಅಲ್ಲಿ ಯಾವುದೇ ದೊಡ್ಡ ಸಂಗ್ರಹ ಇರಲಿಲ್ಲ. ಹಕ್ಕಿಗಳು ಕೂಡ ಒಂದೇ ಜಾಗದಲ್ಲಿ ಇರಲಿಲ್ಲ. ಅವರು ಗೊಂದಲಗೊಂಡ್ರು. ಒಬ್ಬನು ಹೇಳ್ತಾನೆ, ಇಲ್ಲಿ ಏನೂ ಇಲ್ಲ. ಇನ್ನೊಬ್ಬನು ಕೂಡ ಇರ್ತಾನೆ ಅವನ ಜೊತೆ. ಹಕ್ಕಿಗಳು ನಮ್ಮನ್ನ ಮೋಸ ಮಾಡ್ತಿವೆ. ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಕಾಡಿನ ಪ್ರತಿಯೊಂದು ಮರದ ಬಳಿಯೂ ಚಿಕ್ಕ ಚಿಕ್ಕ ಆಹಾರ ಸಂಗ್ರಹಗಳು ಇದ್ವು. ಯಾರೂ ಹಸಿವಿನಿಂದ ಇರಲಿಲ್ಲ. ಯಾರೂ ಒಬ್ಬರ ಮೇಲೆ ಸಂಪೂರ್ಣ ಅವಲಂಬಿತವಾಗಿರಲಿಲ್ಲ. ಕಾಲು ಮತ್ತೆ ಹಿಂದಿನಂತೆ ಬದುಕ್ತಾ ಇದ್ದ. ಆದರೆ ಈ ಬಾರಿ ಅವನಿಗೆ ದೊಡ್ಡ ಸಂಗ್ರಹದ ಹೆಮ್ಮೆ ಇರಲಿಲ್ಲ. ಒಂದು ದಿನ ಗೌರಿ ಕೇಳ್ತಾಳೆ, ಕಾಲು, ಈಗ ನಿನಗೆ ಏನು ಬೇಕು? ಕಾಲು ಅವಳ ಕಡೆ ನೋಡಿ ನಗ್ತಾನೆ. ಹಿಂದೆ ನನಗೆ ಎಲ್ಲರೂ ನನ್ನನ್ನು ಅವಲಂಬಿಸಬೇಕು ಅನ್ನಿಸ್ತಾ ಇತ್ತು. ಈಗ ಈಗ ನನ್ನಿಂದ ಸಹಾಯ ಪಡೆದವರು ನಾಳೆ ತಮ್ಮ ಕಾಲ ಮೇಲೆ ತಾವೇ ನಿಲ್ಲಬೇಕು ಅನ್ನಿಸ್ತಾ ಇದೆ. ಗೌರಿ ನಿಧಾನವಾಗಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ತಾಳೆ. ಅದೇ ನಿಜವಾದ ಸಹಾಯ. ಕಾಲು ತಲೆಯಲ್ಲಾಡಿಸ್ತಾನೆ. ಮತ್ತೆ ಹೇಳ್ತಾನೆ, ನನ್ನನ್ನು ದೊಡ್ಡವನನ್ನಾಗಿ ಮಾಡುವುದು ನನ್ನ ಬಳಿ ಎಷ್ಟು ಇದೆ ಅನ್ನೋದ್ರಿಂದ ಅಲ್ಲ, ನನ್ನ ಬಳಿ ಇರುವುದರಿಂದ ಎಷ್ಟು ಜನರನ್ನ ತಮ್ಮ ಕಾಲ ಮೇಲೆ ನಿಲ್ಲಿಸಲು ಸಾಧ್ಯವಾಯಿತು ಅನ್ನೋದ್ರಿಂದ. ಈ ಕಥೆಯ ನೀತಿ, ಸಹಾಯ ಮಾಡುವ ಹೆಸರಿನಲ್ಲಿ ಮತ್ತೊಬ್ಬರನ್ನ ನಮ್ಮ ಮೇಲೆ ಅವಲಂಬಿತರನ್ನಾಗಿ ಮಾಡುವುದು ನಿಜವಾದ ಸಹಾಯವಲ್ಲ. ಒಬ್ಬನು ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದು ಅದೇ ದೊಡ್ಡ ಸಹಾಯ.